ಟು ಭೂಮಿ ಕನ್ನಡ ವ್ಲಾಗ್ಸ್. ಸೊ ಎಸ್, ಇದು ನನ್ನ ಪ್ರೀವಿಯಸ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಕಂಟಿನ್ಯೂಷನ್ ಅಂದರೆ ನಮ್ಮನೆ ಪೂಜೆ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಡೇ ಇದು. ಸೊ ನೆಕ್ಸ್ಟ್ ಡೇ ಬಂದು ನಮ್ಮ ಕಾಲೇಜಲ್ಲಿ ಅಂದರೆ ನಾನು PU ಓದಿದ ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಲ್ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಮೃದುಲನ್ನ ಇದು ಫ್ಯಾಷನ್ ಶೋ ಮತ್ತು ಟ್ಯಾಬ್ಲೋಗೆ ಜಡ್ಜಾಗಿ ಕರೆದಿದ್ದು. ಅಂದರೆ ನಮ್ಮ ಕಾಲೇಜಲ್ಲಿ ಕಲಾವರ್ಣೋತ್ಸವ ಅಂತ ಮಾಡ್ತಾರೆ, ವಿಚ್ ಇಸ್ ಅ ಕಲ್ಚರಲ್ ಫಂಕ್ಷನ್. ಅಂದರೆ ಡ್ಯಾನ್ಸ್, ಸಿಂಗಿಂಗ್, ಫ್ಯಾಷನ್ ಶೋ ಎಲ್ಲ ಇರುತ್ತೆ. ಸೊ ಅದಕ್ಕೇ ಥರ್ಡ್ ಡೇ ನಮ್ಮನ್ನು ಕರೆದಿದ್ರು ಜಡ್ಜ್ ಆಗಿ ಫ್ಯಾಷನ್ ಶೋ ಮತ್ತು ಟ್ಯಾಬ್ಲೋ ಕಾಂಪಿಟೇಷನ್ಗೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಅಂದರೆ ನಮ್ಮ ಕಾಲೇಜು ಪ್ರಿನ್ಸಿಪಲ್ ನಮ್ಮನ್ನು ನೆನ್ಪಿಟ್ಕೊಂಡು ಕರೆದಿದ್ದಾರೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಪ್ರಿನ್ಸಿಪಲ್ ಕೂಡ ಸಿಕ್ಕಾಪಟ್ಟೆ ಸೋ ಪ್ರೌಡ್ ಆಫ್ ಯು ಗರ್ಲ್ಸ್ ಅಂತೆಲ್ಲ ತುಂಬ ಏನು ಹೇಳ್ತಾರೆ, ಪ್ರೀತಿ ಕೊಟ್ಟರು. ಆ ಸಪೋರ್ಟ್ ಅಂದರೆ ನಮ್ಮ ಪ್ರಿನ್ಸಿಪಲ್ ನಮಗೆ ಆ ಸಪೋರ್ಟ್ ಕೊಟ್ಟಿದ್ರು ಕಾಲೇಜಲ್ಲಿ ಇದ್ದಾಗಲೂ ಸಹ. ಸೊ ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಅ ಪ್ರಿನ್ಸಿಪಲ್ ಲೈಕ್ ಹರ್ ಅಂತಲೇ ಹೇಳ್ಬೋದು. ಸೊ ಎಸ್, ಅಲ್ಲಿ ತೆಗ್ದಿರೋ ಅಂಥ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ಅದು ಇವತ್ತಿನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಅದು ಕಂಪ್ಲೀಟ್ ಮಾಡಿ ನೋಡಿ ಆ್ಯಂಡ್ ನೆಕ್ಸ್ಟು ಬೇರೆ ವ್ಲಾಗ್ ಹಾಕ್ತೀನಿ. ಸೊ ಇದು ಒಂದು ಸ್ಮಾಲ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಎಸ್, ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ಎಸ್, ಕೀಪ್ ವಾಚಿಂಗ್. ಸೊ ಇದು ಒಂದು ನಮ್ಮ ಕಾಲೇಜ್ನ ಬ್ಯಾಕ್ ಸ್ಟೇಜ್ ಡೆಕೋರೇಷನ್. ಸೊ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಮೃದುಲ ಆ್ಯಂಡ್ ಲಾಸ್ಟಲ್ಲಿ ಗೊತ್ತಿರೋರು ಬಂದು ನಮ್ಮ ಪ್ರಿನ್ಸಿಪಲ್ ರೀನಾ ರೆಬೇಕಾ ಮ್ಯಾಮ್. ಸೊ ಇದು ಬಂದು ಫಂಕ್ಷನ್ ಲಾಸ್ಟಲ್ಲಿ ನಮ್ಮ ಪ್ರಿನ್ಸಿಪಲ್ ಮತ್ತು ಸ್ಟೂಡೆಂಟ್ಸ್ ಜೊತೆ ಫ್ಯಾಷನ್ ಶೋ ವಾಕ್ ಮಾಡಿದ್ದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಶೀ ಸಚ್ ಅ ಆ್ಯಕ್ಟಿವ್ ವುಮೆನ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಪ್ರಿನ್ಸಿಪಲ್ನ ನೋಡಿ ಆ್ಯಂಡ್ ಅವರಿಗೂ ಖುಷಿ ಆಯಿತು ಅಂದ್ಕೊತೀನಿ. ಸೊ ಅವ್ರ ಥರ ಪ್ರಿನ್ಸಿಪಲ್ಸ್ ಸಿಕ್ಕಿದ್ರೆ ಪ್ರತಿ ಸ್ಟೂಡೆಂಟು ಲಕ್ಕಿ ಆಗಿರ್ತಾರೆ. ಸೊ ನಾವು ಕೂಡ ಲಕ್ಕಿಯೆಸ್ಟ್ ಅಂತಲೇ ಹೇಳ್ಬೋದು. ತುಂಬಾ ಸಪೋರ್ಟಿವ್, ಸಿಕ್ಕಾಪಟ್ಟೆ ಒಳ್ಳೆಯವರು, ವೆರಿ ಹಂಬಲ್, ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಪ್ರಿನ್ಸಿಪಲ್ನ ಪುನಃ ಈ ಥರ ನೋಡಿ. ಆ್ಯಂಡ್ ಸ್ವಲ್ಪ ಹಾಗೆ ಡ್ಯಾನ್ಸ್ ಎಲ್ಲ ಇತ್ತು. ಸೊ ಸ್ಟೂಡೆಂಟ್ಸ್ಗಿಂತ ಟೀಚರೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಸೊ ಪೂರ್ತಿ ಪ್ರೋಗ್ರಾಮ್ ನೋಡ್ಕೊಂಡಿದ್ರಿ. ನಿಜವಾಗ್ಲೂ ಅದೆಲ್ಲ ತುಂಬಾ ಅಳವಡಿಸ್ಕೊಂಡಿದ್ದೀವಿ ಮ್ಯಾಮ್. ನೀವು ಹೇಳಿರೋದೆಲ್ಲ ಕರೆಕ್ಟ್ ಇತ್ತು, ಆಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಮ್ಯಾಮ್. Mom was not so strict when we were in first PUC, but she became strict when we came to second PUC, and she started giving us all the rules and regulations. And she started calling our parents, telling your child is doing this, your child is doing that. But that was really a good thing. Now we, whatever ma'am taught us that time, now we take it. ಬಿಕಾಸ್ ಅವಾಗ ಅಷ್ಟು ಬುದ್ಧಿ ಇರಲಿಲ್ಲ. ಮ್ಯಾಮ್ ಹಿಂಗೆ, ಮ್ಯಾಮ್ ತುಂಬ ಸ್ಟ್ರಿಕ್ಟ್ ಅನ್ನಿಸ್ತಿತ್ತು. ಬಟ್ ಈಗ ಅದು ಅರ್ಥ ಆಗುತ್ತೆ. ಟೀಚರ್ಸ್ ಹಂಗಿದ್ದಕ್ಕೆ ನಾವು ಇವಾಗ ಈ ಥರ ಇದ್ದೀವಿ, ಇಲ್ಲಿ ಇದ್ದೀವಿ ಅಂತ. ಥ್ಯಾಂಕ್ ಯು ಫಾರ್ ಆಲ್ ಟೀಚರ್ಸ್ ಹೂ ಥಾಟ್ ಇಸ್ ವೆರಿ ಗುಡ್ ಲೆಸನ್ಸ್. ತುಂಬ ಮಾತಾಡ್ತಾ ಇದ್ದೀವಿ ಅಲ್ಲ. ಓಕೆ, ಸಾರಿ. DJ was behind the scenes. And Caleb and Gaurav. Two of them are. You didn't have PD master because you wanted to. We have many more to go. Are we ready? Yeah. This is the final scores, and then after this you get your Kalavarnots of overall scores. Then the day is over. ಆಯ್ತು. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ಸಿಕ್ಕಾಪಟ್ಟೆ ಖುಷಿ ಮತ್ತು ಪ್ರೌಡ್, ಅಂದರೆ ಒಂಥರ ಪ್ರೌಡ್ ಆಗಿದ್ದ ದಿನ ಅಂತ ಹೇಳ್ಬೋದು. ಎಕ್ಸ್ಕ್ಯೂಸ್ ಮೀ, ಚಿನ್ನಿ ವೇಟ್ ಬಿಡ್ತಾ ಇದೆಯಾ? ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ನನ್ನ ಫ್ರೆಂಡ್ನ ತುಂಬ ದಿನ ಮೀಟ್ ಮಾಡಬೇಕು ಅಂದ್ಕೊತಿದ್ದೆ. ಸೊ ನಮ್ಮ ಪ್ರಿನ್ಸಿಪಲಿಂದ ಅವಳನ್ನ ಮೀಟ್ ಮಾಡಿದ್ದು ಆಯಿತು. ಆ್ಯಂಡ್ ತುಂಬ ಅಂದರೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಿರೋ ಅಷ್ಟು ಖುಷಿ ಆಯಿತು. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ನಿಮಗೆ ಹೇಗೆ ಅನಿಸ್ತು ಈ ವ್ಲಾಗ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಥರ ನಿಮಗೆ ಯಾರಿಗಾದ್ರೂ ಆಪರ್ಚುನಿಟಿ ಸಿಕ್ಕಿತಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಇದಾಗಿತ್ತು ನನ್ನ ಒಂದು ಅನುಭವ ನಮ್ಮ ಕಾಲೇಜ್ಗೆ, ನನ್ನ ಫೇವ್ರೆಟ್ ಕಾಲೇಜ್ಗೆ, ನನ್ನ ಫೇವ್ರೆಟ್ ಪ್ರಿನ್ಸಿಪಲ್ ಕರೆದಿರೋದಕ್ಕೆ
ನಮ್ಮ ಕಾಲೇಜ್ಗೆ ಹೋಗಿ ನಾನು ಕಾಲೇಜ್ಗೆ ಹೋಗಿ ನಾನು ಜಡ್ಜ್ ಆಗಿರೋದಕ್ಕೆ. ಸೊ ದಿಸ್ ವಿಲ್ ಬಿ ದ ಮೆಮೊರೇಬಲ್ ಡೇ ಫಾರ್ ಮೀ. ಸೊ ನಾನು ಯಾವತ್ತಿಗೂ ನಾನು ಈ ದಿನನ ಚೆರಿಷ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್. ಬಾಯ್ ನೋಡು. Bye. Meet you again in the next vlog.